ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಕೂಡ ಕನ್ನಡವನ್ನ ಮಾತನಾಡಿ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ. ಜೊತೆಗೆ ನವೆಂಬರ್ 1 ಕನ್ನಡಿಗ ಆಗೋದರ ಬದಲು ನಂಬರ್ 1 ಕನ್ನಡಿಗ ಆಗಿ ಅಂತ ಹೇಳ್ತಾ ಸಾಕಷ್ಟು ಸುದ್ದಿಗಳಿವೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಕನ್ನಡದ ಧ್ವಜ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಜನರು. ಮಧ್ಯರಾತ್ರಿಯಿಂದಲೇ ಕನ್ನಡ ಹಬ್ಬದ ಸಂಭ್ರಮ ಜೋರಾಗಿ ನಡೀತಾ ಇದೆ. ಇನ್ನು ಬಾನಿನಲ್ಲಿ ಮೂಡಿದ ಕನ್ನಡಮ್ಮನ ಚಿತ್ತಾರ. ಕುಂದಾನಗರಿ, ಬೆಳಗಾವಿಯಲ್ಲಿ ಸಂಭ್ರಮ, ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ರಾಜ್ಯಾದ್ಯಂತ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಎಲ್ಲ ಕಡೆಯೂ ಕೂಡ ಮನೆ ಮಾಡಿದೆ. ಇನ್ನು ಕನ್ನಡದ ಧ್ವಜವನ್ನ ಹಿಡಿದು ಜನರು ಮಧ್ಯರಾತ್ರಿಯಲ್ಲೇ ಈ ಒಂದು ಕನ್ನಡದ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಕನ್ನಡದ ಬಾವುಟವನ್ನ ಹಿಡಿದು ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನವೆಂಬರ್ 1 ಅಲ್ಲಿ ಮಾತ್ರ ಕನ್ನಡಿಗರಾಗುವ ಬದಲು ಪ್ರತಿ ಬಾರಿಯೂ ಕೂಡ ನೀವು ಕನ್ನಡಕ್ಕೆ ಗೌರವ ಸಲ್ಲಿಸಬೇಕು. ಮೊದಲು ನೀವು ಕನ್ನಡವನ್ನ ಮಾತನಾಡಿ, ಆಗ ಕನ್ನಡವನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಬೇರೆ ಕಡೆ ನೀವು ಹೋದ್ರೆ ಅವರ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗೆ ನಾವು ಕೂಡ ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು, ನಮ್ಮ ಭಾಷೆಯನ್ನ ಬೆಳೆಸುವ ಕೆಲಸವನ್ನ ಮಾಡಬೇಕು. ಆಗ ಈ ಒಂದು ಕನ್ನಡ ರಾಜ್ಯೋತ್ಸವ ಬಹಳ ಖುಷಿಯಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಬಹುದು. ಜೊತೆಗೆ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಧ್ಯರಾತ್ರಿಯಿಂದಲೇ ಕನ್ನಡ ಹಬ್ಬದ ಸಂಭ್ರಮ ಜೋರಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಕನ್ನಡದ ಬಾವುಟವನ್ನ ಹಿಡಿದು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಕುಂದಾನಗರಿ, ಬೆಳಗಾವಿಯಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ಅಂದ್ರೆ ಪ್ರತಿ ಬಾರಿಯೂ ಕೂಡ ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡ ಒಟ್ಟುಗೂಡಿ ಈ ಒಂದು ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ತಾರೆ.